ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಪ್ರೇಮಾ ಕಾಳೆ. ನಾನು ಶ್ರೀ ಶಂಕರ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ನವಲಗುಂದದಲ್ಲಿ BA 2ನೇ ವರ್ಷದಲ್ಲಿ ಓದುತ್ತಿದ್ದೇನೆ. ನಾನು ಈ ದಿನ ನನ್ನ ಒಂದು ಚಿಕ್ಕ ವಿಡಿಯೋ ಮುಖಾಂತರ ನಿಮಗೆ ಹೆಣ್ಣಿನ ಮಹತ್ವದ ಬಗ್ಗೆ ಹಾಗೂ ಹೆಣ್ಣು ಅಂದರೆ ಏನು ಅಂತ ತಿಳಿಸಿಕೊಡಲು ಇಚ್ಛಿಸುತ್ತೇನೆ. ಹೆಣ್ಣು ಅಂದರೆ ತಾಯಿ, ಹೆಣ್ಣು ಅಂದರೆ ಶಿಕ್ಷಕಿ, ಹೆಣ್ಣು ಅಂದರೆ ಅಕ್ಕ, ಹೆಣ್ಣು ಅಂದರೆ ತಂಗಿ, ಹೆಣ್ಣು ಅಂದರೆ ದೇವತೆ. ಈ ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣಿನ ಮಹತ್ವದ ಬಗ್ಗೆ ಹೆಣ್ಣನ್ನು ಭೂಮಿ ತಾಯಿಯಾಗಿ ಪೂಜೆ ಮಾಡುತ್ತಾರೆ. ಹೆಣ್ಣನ್ನು ಭೂಮಿ ತಾಯಿಯಾಗಿ ಪೂಜೆ ಮಾಡುತ್ತಾರೆ. ಅಂತಹ ಈ ಸಮಾಜದಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣಿನ ಬಗ್ಗೆ, ಹೆಣ್ಣಿನ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಕಿರುಕುಳ, ಈ ಥರ ಅಹಿತಕರ ಘಟನೆಗಳು ತುಂಬ ನಡೆಯುತ್ತಿವೆ. ಇವುಗಳನ್ನು ತಡೆಗಟ್ಟಬೇಕು. ಇವುಗಳನ್ನು ತಡೆಗಟ್ಟಿ ಎಲ್ಲರಿಗೂ ಒಂದು ನ್ಯಾಯ ಕೊಡಿಸಬೇಕು. ಹೆಣ್ಣು ಅಂದರೆ ತಾಯಿ, ಹೆಣ್ಣು ಅಂದರೆ ತಂಗಿ, ಹೆಣ್ಣು ಅಂದರೆ ಅಕ್ಕ, ಹೆಣ್ಣು ಅಂದರೆ ಮಡದಿ, ಹೆಣ್ಣು ಅಂದರೆ ದೇವತೆ. ಅಷ್ಟೇ ಯಾಕೆ, ನಮ್ಮ ಧರ್ಮದಲ್ಲಿ ಹೆಣ್ಣಿಗೆ ಭೂಮಿ ತಾಯಿ ಅಂತ ಹೋಲಿಸಿ ಪೂಜೆ ಮಾಡುತ್ತಾರೆ. ಹೆಣ್ಣು ನಮ್ಮನ್ನು ಹೊತ್ತು ಹೆತ್ತು ಸಾಕಿ ಸಲುಹಿ ದೊಡ್ಡೋಳನ್ನಾಗಿ ಮಾಡುವವಳೇ ಒಂದು ಹೆಣ್ಣು. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಇರುವಂತಹ ಸ್ಥಾನ ಬೇರೆ ಯಾವುದಕ್ಕೂ ಇಲ್ಲ. 1848ರಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಭಾರತೀಯ ಶಾಲಾ ಶಿಕ್ಷಕಿ, ಅಂದರೆ ಭಾರತೀಯ ಮೊದಲ ಮಹಿಳಾ ಶಾಲಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಅವರು ಒಂದು ಹೆಣ್ಣಲ್ಲವೇ? ಹೆಣ್ಣಿನ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ ಇವೆಲ್ಲವುಗಳನ್ನು ತಡೆಗಟ್ಟಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಅತ್ಯಾಚಾರ ತುಂಬ ನಡೀತಾ ಇವೆ. ಇಂಥ ಘಟನೆಗಳಿಗೆ ನಮ್ಮ ಕಾನೂನೊಳಗೆ ಏನು ಪರಿಹಾರ ಅದಾವ? ಈ ಪರಿಹಾರಗಳನ್ನು ನಾನು ಒಂದೊಂದಾಗಿ ನಿಮ್ಗೆ ವಿವರಿಸ್ತಾ ಬರ್ತೇನೆ. ಮೊದಲನೆಯದಾಗಿ, ಎಲ್ಲರಿಗೂ ಹೆಣ್ಣು ಮಕ್ಕಳ ಬಗ್ಗೆ ಸ್ವಯಂ ರಕ್ಷಣೆಯ ಕುರಿತು ಎಲ್ಲರಲ್ಲೂ ಜಾಗೃತಿ ಮೂಡಿಸುವುದು. ಸ್ವಯಂ ರಕ್ಷಣೆ ಅಂತಂದ್ರೆ ಹೆಣ್ಣು ಮಕ್ಕಳು ಧೈರ್ಯವಂತರಾಗಿರ್ಬೇಕು, ಸದೃಢರಾಗಿರ್ಬೇಕು, ಮತ್ತು ಎಲ್ಲೇ ಹೋದ್ರೂ ತಮ್ಮನ್ನು ತಾವು ಕಾಪಾಡ್ಕೊತೇವೆ ಅನ್ನೋ ನಂಬಿಕೆ, ವಿಶ್ವಾಸ ಅವರಲ್ಲಿರಬೇಕು. ಅಂದಾಗ ಮಾತ್ರ ಅವರು ತಮ್ಮ ಸ್ವಯಂ ರಕ್ಷಣೆಯನ್ನು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಎರಡನೆಯದಾಗಿ, ಹೆಣ್ಣು ಮಕ್ಕಳಿಗೆ ಲೈಂಗಿಕ ದೌರ್ಜನ್ಯ, ಕಿರುಕುಳ ಎಸಗಿದ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ನಮ್ಮ ಕಾನೂನಿನಲ್ಲಿ ಇದೆ. ಅಪರಾಧಿಗಳಿಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮತ್ತು ಅತ್ಯಾಚಾರ ಮಾಡಿದ ಅಪರಾಧಿಗಳಿಗೆ ಕಾನೂನಿನಲ್ಲಿ ಕಠಿಣ ಶಿಕ್ಷೆ ಐತಿ. ಹೆಂಗಂತಂದರೆ, ಯಾರ ಹೆಣ್ಮಕ್ಳ ಮೇಲೆ ಯಾರ ಮಾನಸಿಕ ಹಿಂಸೆ, ಒತ್ತಡ ಮತ್ತು ಅತ್ಯಾಚಾರ ಮಾಡಿದಂಥ ಅಪರಾಧಿಗಳಿಗೆ ಕಠಿಣ ಶಿಕ್ಷೆಯನ್ನು ನಮ್ಮ ಕಾನೂನಿನಲ್ಲಿ ತಂದಿದೆ. ಮೂರನೆಯದಾಗಿ, ಮಹಿಳೆ ಮತ್ತು ಮಕ್ಕಳ ಮೇಲೆ ನಡೆಯುವಂತಹ ಹಿಂಸೆಯ ಅತ್ಯಂತ ವ್ಯಾಪಕವಾಗಿದ್ದು, ಇದು ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ಭಂಗ ಮಾಡಿದ ಹಾಗಾಗುತ್ತೆ. ಮೊದಲಿನ ದಿನಮಾನದಾಗೆಲ್ಲ ಹೆಣ್ಮಕ್ಳನ್ನ ಕೈ ಮುಗಿದು ಪೂಜಿಸ್ತಿದ್ರು ಮತ್ತು ಗೌರವ ಕೊಡ್ತಿದ್ರು. ಆದರೆ ಇತ್ತೀಚಿನ ದಿನಮಾನದೊಳಗೆ ಯಾಕೋ ಗೊತ್ತಿಲ್ಲ, ಹೆಣ್ಮಕ್ಳನ್ನ ಕಂಡ್ರೆ ಯಾರೂ ಅಷ್ಟು ಗೌರವ ಕೂಡ ಆಗ್ತಿಲ್ಲ. ಮತ್ತು ಹೊಳ್ಳಿ ಚಿಕ್ಕ ಮಕ್ಕಳ ಮೇಲೆ ಹಲ್ಲೆ ಕೂಡ ಆಗ್ತಾ ಇವೆ. ಯಾಕಂತಂದ್ರೆ, ಮೊದಲೆಲ್ಲ ನಗರಗಳಲ್ಲಿ, ಪಟ್ಟಣಗಳಲ್ಲಿ ಮಾತ್ರ ಈ ಥರ ಘಟನೆಗಳು ಕಂಡು ಬರ್ತಾ ಇದ್ವು. ಆದರೆ ಇತ್ತೀಚಿನ ದಿನಮಾನದೊಳಗೆ ಏನಾಗೈತೆ ಅಂತಂದ್ರೆ, ಗ್ರಾಮೀಣ ಭಾಗದೊಳಗೂ ಕಂಡು ಬರತ್ತಾವು. ಇವನ್ನೆಲ್ಲ ನಾವು ತಡೆಗಟ್ಟಬೇಕು. ಮಹಿಳೆ ಮತ್ತು ಮಕ್ಕಳ ಮೇಲೆ ಆಗುವಂತಹ ದೌರ್ಜನ್ಯ, ಅತ್ಯಾಚಾರ, ಹಿಂಸೆಗಳನ್ನು ತಡೆಗಟ್ಟೋಣ. ಹಾಗೂ ನಾವೆಲ್ಲರೂ ಸೇರಿ ಈ ಘಟನೆಗಳನ್ನು ತಡೆಗಟ್ಟಲು ಹೋರಾಡೋಣ. ಕೊನೆಯದಾಗಿ ಏನಂತಂದ್ರೆ, ಹೆಣ್ಣಿನ ಮಹತ್ವದ ಬಗ್ಗೆ ಒಂದೆರಡು ಸಾಲು ಹೇಳ್ತೇನೆ. ಏನಂತಂತಂದ್ರೆ, ಒಬ್ಬ ಪುರುಷನಿಂದ ನಾನು ಹುಟ್ಟಿದಾಗ ಒಬ್ಬ ಹೆಂಗಸು ನನ್ನ ಕೈ ಹಿಡಿದು ಕೊಂಡವಳು, ಅವಳು ನನ್ನ ತಾಯಿ. ನಾನು ಮಗುವಾಗಿ ಆಟವಾಡುತ್ತಿದ್ದಾಗ ನನ್ನ ಜೊತೆ ಆಟ ಆಡುತ್ತಾ ಇರುವವಳು ನನ್ನ ಅಕ್ಕ. ನಾನು ಸ್ಕೂಲಿಗೆ ಹೋಗುವಾಗ ನನಗೆ ಒಬ್ಬ ಹೆಂಗಸು ಬುದ್ಧಿ ಹೇಳಿ ಪಾಠ ಮಾಡಿದವಳು ನನ್ನ ಶಿಕ್ಷಕಿ.
ನನಗೆ ಸಹಾಯ ಮಾಡುತ್ತಾ ನನ್ನ ಬೇಕು ಬೇಡಿಕೆಗಳನ್ನು ಕೇಳುತ್ತಾ ನನ್ನ ಕುಟುಂಬಕ್ಕೂ ಹಾಗೂ ನನಗೆ ಸಹಾಯ ಮಾಡುವವಳು ನನ್ನ ಹೆಂಡತಿ. ನನಗೆ ಕಷ್ಟ ಅಂತ ಗೊತ್ತಾದಾಗ ಕಣ್ಣೀರು ಹಾಕಿ ಅದನ್ನು ಒರೆಸಿದವಳು ನನ್ನ ಮಗಳು. ನಾನು ಸತ್ತಾಗ ನನಗೆ ಮಲಗಲು ಜಾಗ ಕೊಟ್ಟವಳು ಒಂದು ಹೆಣ್ಣು, ಅದು ಭೂಮಿ ತಾಯಿ. ಏನಂತಂದ್ರೆ ನಾನು ಆಗಲೇ ಒಂದು ಬುಕ್ ಓದಾತಿದ್ದೆ. ಆ ಬುಕ್ ಒಳಗೆ ಯಾರೋ ಬರೆದಿದ್ದೊಂದು ಪೇಪರ್ ಸಿಕ್ತು. ಆ ಪೇಪರ್ ಒಳಗೆ ಏನಿತ್ತಂತಂದ್ರೆ ಹೇಳ್ತೇನೆ ಕೇಳ್ರಿ. ನಾ ಹುಟ್ಟಿದ ಮನೆ ಇನ್ನು ನನ್ನದಲ್ಲ, ನಾ ಮೆಟ್ಟಿದ ಮನೆಯೇ ಇನ್ನು ನನಗೇ ಅಲ್ಲ. ಮುದ್ದಿನ ಮಗುವಾಗಿ ಬೆಳೆದಿದ್ದೆ ಅಂದು, ಸೊಸೆಯಾಗಿ ಜವಾಬ್ದಾರಿ ಹೊರುತ್ತಿರುವೆ ಇಂದು. ಪ್ರತಿ ಮಾತಿಗೂ ತೋರುತ್ತಿದ್ದ ಮುನಿಸು ಅಂದು, ಸಹಿಸಿಕೊಳ್ಳುವುದು ಕಲಿತು ಬಿಟ್ಟೆ ಇಂದು. ಸಣ್ಣ ಗಾಯಕ್ಕೂ ಕೂಗಿರಂಪ ಮಾಡುತ್ತಿರುವೆ ಅಂದು, ಎಷ್ಟೇ ನೋವಾದರೂ ಅಳುವೆಳು ಕುಂತು ಒಬ್ಬಳೇ ಇಂದು. ಒಂದು ದಿನವೂ ಅಪ್ಪ ಅಮ್ಮನ ಬಿಟ್ಟು ಇದ್ದವಳಲ್ಲ ಅಂದು, ಅವರನ್ನು ಕಾಣಲು ಅನುಮತಿ ಪಡೆಯಬೇಕು ಇಂದು. ಎಷ್ಟೆಲ್ಲ ಬದಲಾವಣೆ ಆಗಿದೆ ನಿನ್ನಲ್ಲಿ ಎಂದು ಇನ್ನೊಬ್ಬರು ಹೇಳುವಾಗ ನನಗನಿಸಿದ್ದು, ಎಲ್ಲರೂ ಬದಲಾಗಿದ್ದಾರೆ ಇಂದು. ಇದು ಅನಿವಾರ್ಯದ ಪರಿವರ್ತನೆ ಇರಬಹುದು ಅಂದು, ಇದು ಅನಿವಾರ್ಯವೇ ಅನಿಸುತ್ತಿದೆ ಇಂದು. ನೀವು ಪುರುಷರಾಗಿದ್ದರೆ ಪ್ರತಿಯೊಂದು ಹೆಣ್ಣನ್ನು ಗೌರವಿಸಿ. ನೀವು ಮಹಿಳೆಯಾಗಿದ್ದರೆ ನಾನು ಒಂದು ಹೆಣ್ಣು ಅಂತ ಹೆಮ್ಮೆ ಪಡಿ. ಹೆಣ್ಣಿನ ಬಗ್ಗೆ ಯಾರೂ ಕೀಳಾಗಿ ಮಾತನಾಡಬೇಡಿ. ಹೆಣ್ಣು ಒಂದು ದೇವತೆಯಾದಂಥವಳು. ನಾನು ಒಂದು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ಹೆಮ್ಮೆ ಪಡುತ್ತೇನೆ. ಹಾಗೂ ಎಲ್ಲ ಹೆಣ್ಣು ಮಕ್ಕಳನ್ನು ಗೌರವಿಸೋಣ, ಪೂಜಿಸೋಣ. ಧನ್ಯವಾದಗಳು.